ಬಿಗ್ ಬಾಸ್ ಸೀಸನ್ 12ರ 6ನೇ ವಾರದ ಕ್ಯಾಪ್ಟನ್ಸಿ ಟಾಸ್ಕ್‌ಗೆ ಒಟ್ಟು 4 ಸ್ಪರ್ಧಿಗಳು ಆಯ್ಕೆಯಾಗಿದ್ದು, ಅವರಲ್ಲಿ 6ನೇ ವಾರದ ಕ್ಯಾಪ್ಟನ್ ಆಗಿದ್ದು ಯಾರು? ಹಾಗೆ ಈ ವಾರದ ಉತ್ತಮ ಹಾಗೂ ಕಳಪೆ ಯಾರಿಗೆ? ಎಲ್ಲವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್‌ನಲ್ಲಿ ಆಲ್ ಅನ್ನೋ ಆಪ್ಷನ್‌ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ನೋಡೋಣ ಸ್ಟೂಡೆಂಟ್ ಆಫ್ ದ ವೀಕ್ ಟಾಸ್ಕ್‌ನಲ್ಲಿ ಗೆದ್ದು 6ನೇ ವಾರದ ಕ್ಯಾಪ್ಟನ್ ಆಗಿದ್ದು ಯಾರು ಅನ್ನೋದನ್ನ. ಬಿಗ್ ಬಾಸ್ ಸೀಸನ್ 5ನೇ ವಾರದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್‌ಗೆ ಒಟ್ಟು 4 ಸ್ಪರ್ಧಿಗಳು ಆಯ್ಕೆಯಾಗಿದ್ದು, ಕ್ಯಾಪ್ಟನ್ಸಿ ಟಾಸ್ಕ್‌ಗೆ ಆಯ್ಕೆಯಾದ 4 ಸ್ಪರ್ಧಿಗಳು ಯಾರು ಅಂತ ನೋಡೋದಾದ್ರೆ, ರೆಡ್ ಟೀಮ್ ನಿಂದ ಅಭಿಷೇಕ್, ಜಾನ್ವಿ ಹಾಗೂ ಕಾವ್ಯ ಮತ್ತು ಬ್ಲೂ ಟೀಮ್ ನಿಂದ ಧನುಷ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್‌ಗೆ ಆಯ್ಕೆಯಾಗಿದ್ದು, ಈಗ ಈ 4 ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ನೀಡಿದ್ದಾರೆ. ಹೌದು, ಕ್ಯಾಪ್ಟನ್ಸಿ ಟಾಸ್ಕ್‌ಗೆ ಆಯ್ಕೆಯಾಗಿರುವ ಈ 4 ಸ್ಪರ್ಧಿಗಳಿಗೆ 2 ಭಾವಚಿತ್ರವಿರುವ ತಮ್ಮ ಫೋಟೋವನ್ನ ನೀಡಿದ್ದು, ಅದನ್ನ ಯಾರಿಗೂ ಸಿಗದಂತೆ ಬಚ್ಚಿಡಬೇಕು. ಹಾಗೆಯೇ ಅವರ ಬೆಂಬಲಕ್ಕೆ ಆಡುವ 4 ಅಭ್ಯರ್ಥಿಗಳು ತಾವು ಬೆಂಬಲಿಸುತ್ತಿರುವ ಅಭ್ಯರ್ಥಿಯನ್ನು ಹೊರತುಪಡಿಸಿ ಇನ್ನುಳಿದ 3 ಅಭ್ಯರ್ಥಿಗಳ ಫೋಟೋವನ್ನ ಎಕ್ಸ್ ಗುರುತಿರುವ ಫೋಟೋ ಫ್ರೇಮ್ ನಲ್ಲಿ ಹಾಕಬೇಕು. ಕೊನೆಯಲ್ಲಿ ಖಾಲಿ ಫ್ರೇಮ್ ನಲ್ಲಿ ಯಾರ ಫೋಟೋ ಇರುವುದಿಲ್ಲವೋ ಆ ಅಭ್ಯರ್ಥಿ 6ನೇ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಲಿದ್ದಾರೆ. ಹೌದು, ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಅಭ್ಯರ್ಥಿಗಳಾಗಿರುವ ಅಭಿಷೇಕ್, ಜಾನ್ವಿ, ಕಾವ್ಯ ಹಾಗೂ ಧನುಷ್ ಇವರ ಪರವಾಗಿ ಯಾವ ಸ್ಪರ್ಧಿಗಳು ಆಡುತ್ತಿದ್ದಾರೆ ಅಂತ ನೋಡೋದಾದ್ರೆ, ಧನುಷ್ ಪರವಾಗಿ ಮಾಳು ಅವರು, ಅಭಿಷೇಕ್ ಪರವಾಗಿ ಧ್ರುವಂತ್, ಕಾವ್ಯ ಪರವಾಗಿ ಸೂರಜ್ ಮತ್ತು ಜಾನ್ವಿ ಪರವಾಗಿ ರಕ್ಷಿತಾ ಅವರು ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಆಡುತ್ತಿದ್ದು, ಈ ಟಾಸ್ಕ್ ನಲ್ಲಿ ಈಗ ಧನುಷ್ ಅವರು ಗೆದ್ದು 6ನೇ ವಾರದ ಕ್ಯಾಪ್ಟನ್ ಆಗಿರುತ್ತಾರೆ. ಇನ್ನು ಈ ವಾರದ ಕಳಪೆ ಮತ್ತು ಉತ್ತಮ ಯಾರಿಗೆ ಸಿಕ್ಕಿದೆ ಅಂತ ನೋಡೋದಾದ್ರೆ, ಈಗ ಬಂದಿರುವ ಪ್ರೋಮೋದ ಪ್ರಕಾರ ಈ ವಾರದ ಕಳಪೆ ಧ್ರುವಂತ್ ಅವರಿಗೆ ಸಿಕ್ಕಿರುತ್ತೆ ಮತ್ತು ಈ ವಾರದ ಉತ್ತಮ ಯಾರಿಗೆ ಸಿಕ್ಕಿದೆ ಅಂತ ನೋಡೋದಾದ್ರೆ, ಈ ವಾರದ ಉತ್ತಮ ಜಾನ್ವಿ ಅವರಿಗೆ ಸಿಕ್ಕಿರುತ್ತೆ. ಆದ್ರಿಂದ ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಹಾಗೂ ಕಳಪೆ ಯಾರು ಮತ್ತು ಧನುಷ್ ಅವರು ಈ ವಾರದ ಕ್ಯಾಪ್ಟನ್ ಆಗಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಒಟ್ಟು 8 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು, ನಾಮಿನೇಟ್ ಆಗಿರುವ 8 ಸ್ಪರ್ಧಿಗಳಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಸಹ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.